ಬೆಂಗಳೂರಿನ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ಕನಕಪುರ ರಸ್ತೆಯಲ್ಲಿರುವ ವಕೀಲ್ ಗಾರ್ಡನ್ ಸಿಟಿಯಲ್ಲಿರುವ ಅಬಕಾರಿ ಇಲಾಖೆಯ ಅಧೀಕ್ಷಕ ಮೋಹನ್ ಕೆ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಸತತ 4 ಗಂಟೆಯಿಂದ ಲೋಕಾಧಿಕಾರಿಗಳು ತಲಾಶೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ 11 ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ದಾಳಿ ನಡೆದಿದೆ. ಅಬಕಾರಿ ಇಲಾಖೆಯ ಎಸ್ಪಿ ಮೋಹನ್, ಡೈರೆಕ್ಟರ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಕೆ ತಿಪ್ಪೇಸ್ವಾಮಿ ಸೇರಿದಂತೆ ಕೆಲ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ದಾಳಿಯಾಗಿದೆ. ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ದಾಳಿ ವೇಳೆ ಒಂದಷ್ಟು ದಾಖಲೆಗಳು, ಚಿನ್ನಾಭರಣಗಳು ಪತ್ತೆಯಾಗಿದೆ. ಈ ಹಿನ್ನೆಲೆ ಮನೆಗೆ ಅಕ್ಕ ಸಾಲಿಗನನ್ನ ಕರೆಸಿ ಚಿನ್ನಾಭರಣ ತೂಕ ಮಾಡಿಸಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಭರ್ಜರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಕೃಷ್ಣವೇಣಿ ಫ್ಲಾಟ್ ಮೇಲೆ ದಾಳಿ ನಡೆಸಿದ್ದಾರೆ. ಯಲಹಂಕ ಬಳಿ ಇರೋ ಫ್ಲಾಟ್ ಮೇಲೆ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಪತ್ತೆಯಾಗಿದ್ದಾವೆ. ಇನ್ನು ಬೆಂಗಳೂರಷ್ಟೇ ಅಲ್ಲದೆ ಮಂಗಳೂರಿನಲ್ಲೂ ಕೂಡ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಮಂಗಳೂರಿಗೆ ವರ್ಗಾವಣೆಯಾಗಿ ಬಂದಿದ್ದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಕೃಷ್ಣವೇಣಿ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಲೋಕಾಧಿಕಾರಿಗಳು ಯೋಜನಾ ಘಟಕದ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಚನ್ನಗಿರಿ ತಾಲೂಕಿನ ನೆಲ್ಕುದುರೆ ಗ್ರಾಮದಲ್ಲಿರುವ ತಿಪ್ಪೇಸ್ವಾಮಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಬೆಳಗ್ಗೆಯಿಂದ ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಫೀಲ್ಡ್ಗಿಳಿದಿದ್ದಾರೆ. ಸ್ಥಳೀಯರು ಕಲಗೇರಿ ಕೆರೆ ಸ್ವಚ್ಛತೆ ಬಗ್ಗೆ ದೂರುಗಳು ನೀಡಿದ್ರು. ಕೆರೆ ನಿರ್ವಹಣೆ ನಿರ್ಲಕ್ಷ್ಯ ಹಿನ್ನೆಲೆ ಐತಿಹಾಸಿಕ ಕಲಗೆರೆ ಕೆರೆಗೆ ನ್ಯಾಯಮೂರ್ತಿ ಕೆ ಫಣೀಂದ್ರ ಭೇಟಿ ನೀಡಿದ್ರು. ಸ್ಥಳೀಯರ ದೂರಿನ ಮೇರೆಗೆ ಉಪ ಲೋಕಾಯುಕ್ತ ಖುದ್ದು ಪರಿಶೀಲನೆಗೆ ಆಗಮಿಸಿದ್ರು. ಎಲ್ಲ ಹಸಿರಾಗ್ಬಿಟ್ಟಿದೆ, ನಾವು ಸುಮಾರು ಇದೆಲ್ಲ ತೆಗಿಬೇಕು, ಅದೆಲ್ಲ ತೆಗಿಬೇಕು ಸರ್. ಇದು ಏನಿದೆ ಅಲ್ಲ ಸರ್, ಈಗ ತೆಗಿಯೋರು ಯಾರು ಅಂತ ಪ್ರಶ್ನೆ. ಧಾರವಾಡ ಕೆಳಗೇರಿ ಕೆರೆ ದುಸ್ಥಿತಿ ಬಗ್ಗೆ ಸಾರ್ವಜನಿಕರು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಅವರೊಂದಿಗೆ ಹೇಳಿಕೊಂಡಿದ್ದಾರೆ. ಸರ್, ನೀವು ಬರ್ತೀರಿ ಅಂತ ಕ್ಲೀನ್ ಮಾಡಿದ್ದಾರೆ, ಆದರೆ ದಿನವೂ ಕ್ಲೀನ್ ಮಾಡೋಕೆ ಬರೋದೇ ಇಲ್ಲ ಅವರು ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಆ್ಯಕ್ಚುಲಿ ನಮ್ಮದು 1983 ಖರೀದಿ ಮಾಡಿ ಸರ್, ನಾವು ಒಳಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಸರ್. ಒಳಗೆ ಕ್ಲೀನ್ ಮಾಡ್ತಾ ಇದ್ದೀವಿ, ನೀರನ್ನು ನಮ್ಮ ಪ್ರಯೋಗಕ್ಕೆ ಇವೆಲ್ಲ ಉಪಯೋಗ ಮಾಡ್ತಾ ಇದ್ದೀವಿ ಸರ್. ಒಂಥರ ಮತ್ತು ಕ್ಲೀನೂ ಮಾಡ್ತದೆ ಅವಾಗ ನಮ್ಮ. ನಾನು ಹೇಳೋದೇನು ಅಂತಂದರೆ ಸರ್, ಪ್ರಾಬ್ಲಮ್ ಓನರ್ಶಿಪ್ ವಿತ್ ದಿ ಯೂನಿವರ್ಸಿಟಿ ಲೆಟ್ ದೇರ್ ಬಿ. ಧಾರವಾಡ ಕಲಗೇರಿ ಕೆರೆಗೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆ ಫಣೀಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದೀಗ ಕೆರೆ ಅವ್ಯವಸ್ಥೆ ಕಂಡು ಕರ್ನಾಟಕ ಲೋಕಾಯುಕ್ತದಲ್ಲಿ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡಿದ್ದಾರೆ. ನಮಗೆ ಹಲವು ಬಾರಿ ಕಲಗೇರಿ ಕೆರೆ ಅವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಂದ ನಿತ್ಯ ಯೋಗ ಮಾಡುವ ಹಿರಿಯ ನಾಗರಿಕರಿಂದ ದೂರು ಬಂದಿದ್ದು, ಹೀಗಾಗಿ ಇಲ್ಲಿಗೆ ಬಂದು ಪರಿಶೀಲನೆ ಮಾಡಿದ್ದೆ. ಜನ ಹೇಳಿದ್ದಕ್ಕಿಂತ ಜಾಸ್ತಿ ಅವ್ಯವಸ್ಥೆ ಇಲ್ಲಿದೆ, ಆದಷ್ಟು ಬೇಗ ಎಲ್ಲ ಕ್ಲೀನ್ ಮಾಡೋದಾಗಿ ಹೇಳಿದ್ದಾರೆ ಅಂದರು. ಬೇಲಿ ಬಂಕ ಎಲ್ಲ ಬೆಳ್ಕೊಂಡಿದೆ. ಸಾರ್ವಜನಿಕರು ಓಡಾಡೋದಕ್ಕೆ ತುಂಬ ತೊಂದರೆ, ಅಡ್ಡಿ ಉಂಟು ಮಾಡ್ತಾ ಇದೆ. ಈ ಸರಿ ಮಳೆಗಾಲಕ್ಕೆ ಮಾತ್ರ ಬೆಳೆದಿರೋದಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಅದು ಕ್ಲೀನ್ ಮಾಡಿದ ಭಾಳ ದಿವಸಗಳ ಹಿಂದಿಂದನೂ ಕೂಡ ಅದು ಬೆಳ್ಕೊಂಡು ಬಂದಿರೋದು. ಓಡಾಡೋದು ಕೈ ಕಾಲಿಗೆ ತಗುಲ್ತಿರುತ್ತೆ, ತರಿಸ್ತಿರುತ್ತೆ. ಅಲ್ಲಿ ಹುಳ ಹುಪ್ಪಟೆ ಹಾವು ಅವು ಇವು ಎಲ್ಲನೂ ಕೂಡ ಬರೋದನ್ನು ಕೂಡ ಅವಕಾಶ ಇರುತ್ತೆ. ನಮ್ಮ ಸಮಾಜದ ಋಣ ಈ ಸರ್ಕಾರದ ಮೇಲಿದೆ, ಮೀಸಲಾತಿ ಜಾರಿ ಮಾಡಿ ಋಣ ತೀರಿಸಿಕೊಳ್ಳಲಿ ಎಂದು ಬಸವ ಜಯ ಮೃತ್ಯುಂಜಯ ಶ್ರೀಗಳು ಹೇಳಿದರು. ವಿಜಯನಗರದ ಹೊಸಪೇಟೆಯಲ್ಲಿ ಅವರು ಮಾತನಾಡಿದರು. ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಕೈ ಜೋಡಿಸಿ ಸಮಾಜದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಮೀಸಲಾತಿ ಹೋರಾಟವನ್ನು ಮಾಡ್ತಿದ್ದೇವೆ. ಡಿಸೆಂಬರ್ 10ರಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಯಾರ ಲಾಬಿಗೂ ಮಣಿಯದೆ ಪ್ರಾಮಾಣಿಕ ಹೋರಾಟ ಮಾಡೋಣ ಅಂತ ಹೇಳಿದರು. ನಿರಂತರ ಸರ್ಕಾರದ ಮೇಲಿದೆ, ಆ ಋಣ ತೀರಿಸುವಂಥ ಹಿನ್ನೆಲೆ ಒಳಗೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರಕ್ಕೆ ಆಗ್ರಹಿಸಿಬಿಟ್ಟು ಡಿಸೆಂಬರ್ 15ನೇ ತಾರೀಕು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಲಕ್ಷಾಂತರ ಪಂಚಮಸಾಲಿಗಳು, 5,000ಕ್ಕಿಂತ ಹೆಚ್ಚು ಪಂಚಮಸಾಲಿ ಟ್ರ್ಯಾಕ್ಟರ್ ರ್ಯಾಲಿಗಳು, ಪಂಚಮಸಾಲಿ ವಕೀಲರ ಮುಂದಾಳತ್ವದಲ್ಲಿ ಭಾಳ ದೊಡ್ಡ ಸಭೆಯನ್ನು ಕರೆಯಲಾಗಿದೆ.
ಇನ್ನು ಇದೇ ವೇಳೆ ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿವಾದ ವಿಚಾರಕ್ಕೆ ಜಯ ಮೃತ್ಯುಂಜಯ ಶ್ರೀಗಳು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಅವರು, ವಕ್ಫ್ ವಿಚಾರ ಆಯಾ ಧರ್ಮದ ಅಭಿವೃದ್ಧಿ ಮಂಡಳಿ ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಅಭಿವೃದ್ಧಿ ಕೆಲಸ ಮಾಡಲಿ. ಅನ್ನ ಕೊಡುವ ಅಮಾಯಕ ರೈತರ ಭೂಮಿ ಕಸಿಯುವ ಹುನ್ನಾರ ಮಾಡಬೇಡಿ. ರೈತರಿಗೆ ಅನ್ಯಾಯವಾದಾಗ ಅವರ ಪರವಾಗಿಯೇ ಇರ್ತೀವಿ ಅಂತ ಹೇಳಿದ್ರು. ವಕ್ಫ್ ಎನ್ನುವಂಥ ಮಂಡಳಿ ಆಯಾ ಧರ್ಮದ ಉದ್ಧಾರಕ್ಕೋಸ್ಕರವಾಗಿ ಆಯಾ ಧರ್ಮದವರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಆ ಧರ್ಮಕ್ಕೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನಾದರೂ ಮಾಡಲಿ, ಅದಕ್ಕೆ ಯಾರು ಸಹ ಅಡ್ಡಿ ಬರೋದಿಲ್ಲ. ಆದರೆ ಅನ್ನ ಕೊಡುವಂಥ ರೈತನ ಭೂಮಿಯನ್ನು ವಕ್ಫ್ ಮಂಡಳಿ ಹೆಸರಲ್ಲಿ ಕಬಳಿಸೋ ಕುತಂತ್ರ ಏನು ಮಾಡ್ತಿದೆ, ಅದನ್ನು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಅಮಾಯಕ ರೈತರು ನೂರಾರು ವರ್ಷಗಳಿಂದ ಮಾಲೀಕತ್ವದ ಅಡಿಯಲ್ಲಿ ಉಳುಮೆ ಮಾಡ್ಕೊಂಡು ಬಂದಿರತಕ್ಕಂಥ ರೈತರ ಭೂಮಿಯನ್ನು ಅನೇಕ ಮಠ ಮಂದಿರಗಳು ಇವುಗಳನ್ನು ವಿನಾಕಾರಣ ನೋಟಿಸ್ ಕೊಟ್ಟು ಅವರನ್ನು ಬೆದರಿಸುವಂತಹ. ಬೆಂಗಳೂರಿನ ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಬೈಕ್ ಸವಾರರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಪೆಟ್ರೋಲ್ ಹಾಕಿಸುವವರ ನಡುವೆ ಕ್ಯೂ ವಿಚಾರಕ್ಕೆ ಗಲಾಟೆ ನಡೆದಿದೆ. ಸದ್ಯ ಗಲಾಟೆ ವಿಡಿಯೋ ಇದೀಗ ಸಿಸಿಟಿವಿ ಕ್ಯಾಮೆರಾದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಉಡುಪಿ ಜಿಲ್ಲೆಯ ಬೈಂದೂರಿಗೆ ಡಿಕೆ ಶಿವಕುಮಾರ್ ದಂಪತಿ ಆಗಮಿಸಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಡಿಕೆಶಿ ದಂಪತಿಯನ್ನ ದೇಗುಲದ ಆಡಳಿತ ಮಂಡಳಿ ಅರ್ಚಕರು ಪೂರ್ಣಕುಂಭ ಸ್ವಾಗತ ಕೋರಿದ್ರು. ಗರುಡ ಗಂಬಕ್ಕೆ ಕೈ ಮುಗಿದು ದೇಗುಲ ಪ್ರವೇಶ ಮಾಡಿದ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಪಾಲ್ಪುರ ಗ್ರಾಮದಲ್ಲಿ 2010ರಲ್ಲಿ ದಲಿತ ಮಹಿಳೆ ಕೊಲೆ ಪ್ರಕರಣ ನಡೆದಿತ್ತು. ದಲಿತ ಮಹಿಳೆಯನ್ನ ಕೊಲೆ ಮಾಡಿದ ಆರೋಪಿಗಳಿಗೆ ಇಂದು ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ತುಮಕೂರಿನ 3ನೇ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ 21 ಜನ ಆರೋಪಿಗಳಿಗೆ ನ್ಯಾಯಾಧೀಶರು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದ್ದಾರೆ. ಆಮ್ಲಜನಕದ ಖಜಾನೆ ಜೀವ ವೈವಿಧ್ಯ ತಾಣ ಕಪ್ಪತಗುಡ್ಡ ಉಳಿವಿಗಾಗಿ ಬೆಳಗಾವಿಯಲ್ಲಿ ಹೋರಾಟ ನಡೀತಾ ಇದೆ. ಅಪಾರ ವನಸ್ಪತಿ ಖನಿಜ ಕಪ್ಪತಗುಡ್ಡದಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡದಂತೆ ಆಗ್ರಹಿಸಿ ಬೆಳಗಾವಿ ಪ್ರಾದೇಶಿಕ ಕಚೇರಿ ಮುಂಭಾಗದಲ್ಲಿ ನಂದವೇರಿ ಶಿವಕುಮಾರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ರೈತ ಮುಖಂಡರು, ವಿವಿಧ ಸಂಘಟನೆಗಳ ಮುಖಂಡರು, ಪರಿಸರವಾದಿಗಳು ಸಾಥ್ ನೀಡಿದರು. ಜೀವ ಬಿಟ್ಟೆವು ಹೆಸರಾಗಿತ್ತು ಕರ್ನಾಟಕ. ಯಾತಕ್ಕಾಗಿ ಹೋರಾಟ? ಜೀವ ಬಿಟ್ಟೆವು ಹೆಸರಾಗಿತ್ತು ಕರ್ನಾಟಕ. ಯಾತಕ್ಕಾಗಿ ಹೋರಾಟ? ವೆಲ್ಕಮ್ ಬ್ಯಾಕ್. ಭ್ರಷ್ಟರ ಬೇಟೆ ಮುಂದುವರೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ತಿಪ್ಪೇಸ್ವಾಮಿ ಮನೆಯಲ್ಲಿ ಚಿನ್ನ, ಬೆಳ್ಳಿ, ದುಡ್ಡು, ಆ ಖಜಾನೆ ಕಂಡು ಅಧಿಕಾರಿಗಳ ದಂಗಾಗ್ಬಿಟ್ಟಿದ್ದಾರೆ. ತಿಪ್ಪೇಸ್ವಾಮಿ ಹೌಸ್ ಪ್ಲಾನಿಂಗ್ ಆಫೀಸರ್, ಅಪಾರ ಚಿನ್ನಾಭರಣ, ಕೆಜಿ ಗಟ್ಟಲೆ ಬೆಳ್ಳಿ ಪತ್ತೆಯಾಗಿದೆ. ಬೆಲೆ ಬಾಳುವ ವಾಚ್ಗಳ ಪತ್ತೆ ಕೂಡ ಆಗಿದೆ ಅಂತೆ. ದಾಳಿ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಜಪ್ತಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.